ಸೋಷಿಯಲ್ ಮೀಡಿಯಾನ ಯಾಕೆ ನಾನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಬಾರ್ದು? ಆ ಟೈಮಲ್ಲಿ ನೀವು ಗಮನಿಸಿದ್ರೆ ತುಂಬಾನೇ ಪೋಲರೈಸ್ಡ್ ಸೋಷಿಯಲ್ ಮೀಡಿಯಾ ಆಗಿರುತ್ತೆ. ಬರೀ ಕೆಟ್ಟದಕ್ಕೆ ಉಪಯೋಗಿಸ್ಬೇಕಾ ಸೋಷಿಯಲ್ ಮೀಡಿಯಾ? ಯಾಕೆ ಒಂದಷ್ಟು ಜನ ನೋಡಿದ್ರೆ ರೋಡಲ್ಲಿ ಹೋಗೋರೆಲ್ಲ ನಗ್ತಾ ಇರ್ತಾರೆ. ನೋಡ್ಬಿಟ್ಟು ಯಾವ ನನ್ನ ಮಗ ಏನು ಮಾಡ್ತಾವ ಪೋಸ್ಟ್ ಅನ್ನ ಕಿತ್ತಾಕ ಯಾರ ಕಷ್ಟ ಬಿದ್ದು ಪೋಸ್ಟ್ ಹಾಕಿದೆ ಅಂತ ಅನ್ಕೊಂತಾನೆ. ಆ ಏರಿಯಲ್ಲಿರೋ ಎಲ್ಲಾ ಮರಗಳನ್ನ ಇರ್ತಕ್ಕಂಥ ಪೋಸ್ಟರ್ಸ್ನ ಎಲ್ಲದನ್ನು ಕಿತ್ಕೊಂಡು ಒಂದು ಅಭಿಯಾನ ಶುರು ಮಾಡ್ತೀವಿ. ಆ ಅಭಿಯಾನ ಏನಂತ ಹೇಳಿದ್ರೆ ಮೊಳೆ ಮುಕ್ತ ಮರ ಅಭಿಯಾನ, ನೈಲ್ಸ್ ಫ್ರೀ ಟ್ರೀ ಕ್ಯಾಂಪೇನ್. ನಮ್ಗೆ ತುಂಬಾ ಕರೆಗಳು ಬರಕ್ಕೆ ಶುರು ಮಾಡುತ್ತೆ. ನಮ್ ಕರೆ ಮಾಡ್ಬಿಟ್ಟು ಯಾರೋ ನೀನು ಯಾಕೋ ನನ್ನ ಪೋಸ್ಟ್ ನಾನು ಬ್ಯಾನರ್ ತೆಗೆದಾಕಿದ್ಯಾ, ಏನಾದ್ರು ಬೇಕಾ ನಿನ್ಗೆ, ಎಲ್ಲಿ ಓಡಾಡೋದು ನೀನು ಹೇಳು ಅಂತ ಹೇಳಕ್ ಶುರು ಮಾಡ್ತಾರೆ. ಆ ಥರ ಬೆದರಿಕೆ ಕರೆಗಳು ಬರಕ್ಕೆ ಶುರು ಮಾಡುತ್ತೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಸರ್, ಇದೊಂದು ದೊಡ್ಡ ಜಾಲ ಒಂದಿದೆ. ಆ ಜಾಲ ಎಂತ ದೊಡ್ಡ ಜಾಲ ಅಂತ ಹೇಳ್ತೀನಿ ನಿಮ್ಗೆ. ಈ ವರ್ಕ್ ಫ್ರಮ್ ಹೋಮ್ ಮತ್ತೆ ವರ್ಕ್ ಫ್ರಮ್ ಮೊಬೈಲ್ ಅಂತ ಒಂದು ಚಿಕ್ಕದ ಪೇಪರ್ A4 ಸೈಜ್ ಪೇಪರ್ ಶೀಟ್ ಅಲ್ಲಿ ಕಟ್ ಹಾಕಿರ್ತಾರಲ್ಲ, ಪೋಸ್ಟ್ ಹಾಕಿರ್ತಾರಲ್ಲ, ಇಟ್ಸ್ ಎ ದೊಡ್ಡ ಫೇಕ್ ಫ್ರಾಡ್ ಕಂಪನಿ ಸರ್ ಅವೆಲ್ಲ. ಅವ್ರು ಎನ್ಕ್ಯಾಶ್ ಮಾಡ್ತಾ ಇರೋದು ಅನ್ಎಂಪ್ಲಾಯ್ಡ್ ಅಲ್ಲಿ ಇರ್ತಕ್ಕಂಥ ಊಟನ ತಗೊಂಡೋಗಿ ಆ ಅಜ್ಜಿಗೆ ಒಂದು ತುತ್ತು ತಿನ್ಸ್ಬಿಡ್ತೀನಿ ಸರ್. ಆ ಅಜ್ಜಿಗೆ ಒಂದು ತುತ್ತು ತಿಂದ ತಕ್ಷಣ ಆ ಅಜ್ಜಿ ನನ್ನ ತಪ್ಪಿಕೊಂಡು ಜೋರಾಗಿ ಅಡುಬಿಡಕ್ಕೆ ಶುರು ಮಾಡ್ಬಿಡ್ತೀನಿ ಸರ್. ಇದು ಆ್ಯಕ್ಚುಲಿ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾನ ನಾನು ಕಂಪ್ಲೀಟಾಗಿ ಯುಟಿಲೈಸ್ ಮಾಡಿದ್ದು ಈ ಮೊಳೆ ಮುಕ್ತ ಮರ ಅಭಿಯಾನ ಇದ್ದ. ಅಲ್ಲಿವರೆಗೂ ಅದನ್ನು ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಜಸ್ಟ್ ಪರ್ಸ್ನಲ್ ಫೋಟೋಸ್ನ ಹಾಕೊಳ್ಳೋದು ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಸಹ. ಬಟ್ ನಾವು ಈವ್ನಿಂಗ್ ಕಾಲೇಜ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ನೋಟ್ಸ್ನ ಅಲ್ಲಿ ಶೇರ್ ಮಾಡ್ತಾ ಇದ್ವಿ ಸೋಷಿಯಲ್ ಮೀಡಿಯಾದಲ್ಲಿ. ಆ ಥರ ಆ ಥರ ಯೂಸ್ ಮಾಡ್ತೀವಿ ಅಷ್ಟೇ. ಯಾವಾಗ ಯೂಸ್ ಮಾಡಿದ್ವಿ ಸೋಷಿಯಲ್ ಮೀಡಿಯಾನ ಅಂತ ಅನಿಸಿದ್ದು ನನಗೆ, ಜನಾಂದೋಲನ ಥರ ಏನಾರ ಮಾಡಬೇಕು ಅಂತ ಅನಿಸಿದ್ದೆ ನನಗೆ ಈ ಮೊಳೆ ಮುಕ್ತ ಮರದಿಂದ. ಈ ಆಶ್ರಮಗಳಿಗೆ ಏನು ಭೇಟಿ ಕೊಡ್ತಾ ಇದೆ ನಾನು ಹೇಳಿದೆ, ಅದು ಕೇವಲ 4-5 ಜನ ತಂಡ ಇತ್ತು. ಅದಾದಮೇಲೆ ಒಂದು 20 ಜನ ಆದ್ವಿ, ಒಂದು 25 ಜನ ಆದ್ವಿ. ಆ ತಂಡಕ್ಕೂ ಒಂದು ಹೆಸರಿಟ್ಕೊಂಡ್ವಿ, ಕರ್ತವ್ಯ ಅಂತ. ಏನಕ್ಕೆ ಈ ಹೆಸರು ಬಂತು ಅಂದರೆ ಸಹ ನನಗೆ ನಮ್ಮ ಸಂವಿಧಾನದಲ್ಲಿ ತುಂಬ ನಂಬಿಕೆ, ಕಾನ್ಸ್ಟಿಟ್ಯೂಷನಲ್ಲಿ ತುಂಬ ನಂಬಿಕೆ ನನಗೆ. ಯಾಕೆ ಅಂದರೆ ಸರ್, ನಮ್ಮ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ನಮ್ಮ ಸಮಾಜದಲ್ಲಿ ಏನೇ ಮಾಡಿದ್ರು, ಹೋರಾಟ ಮಾಡಿದ್ರು, ಅಲ್ಲಿ ನಮ್ಮ ಹಕ್ಕು ಅದು ಒಂದನ್ನೇ ಕೇಳ್ತಾ ಇದ್ದೆ ನಾನು. ಹಕ್ಕು ಅನ್ನೋದನ್ನೇ ಕೇಳ್ತಾ ಇದ್ದೆ. ಯಾರು ನಮ್ಮ ಕರ್ತವ್ಯದ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ. ಸಂವಿಧಾನದಲ್ಲಿ ಎರಡೂ ಸಹ ಇದೆ, ಫಂಡಮೆಂಟಲ್ ರೈಟ್ಸ್ ಕೂಡ ಇದೆ, ಫಂಡಮೆಂಟಲ್ ಡ್ಯೂಟೀಸ್ ಕೂಡ ಇದೆ. ಸೊ ಯಾಕೆ ಯಾರು ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಇದ್ರು. ನಾವು ಒಂದಷ್ಟು ಸಮಾಜ ಸೇವೆ ಮಾಡ್ತಾ ಇರ್ಬೇಕಾದ್ರೆ ಆಶ್ರಮಗಳಿಗೆ ಕೋಲಾರಕ್ಕೆ ಹೋಗ್ತೀವಿ. ಅಲ್ಲಿ ಕುಷ್ಠರೋಗಿಗಳು ಇರ್ತಾರೆ, ಅವ್ರಿಗೆಲ್ಲ ಒಂದಷ್ಟು ಸಮಾಜ ಸೇವೆಗಳನ್ನ ಅವ್ರಿಗೇನು ರೆಕ್ವೈರ್ಮೆಂಟ್ ಇದೆ, CCTV ಇರ್ಬೋದು, ಅದನ್ನ ಹಾಕ್ಕೊಡ್ತೀವಿ. ಔಷಧಿಗಳು ಬೇಕಾಗಿರುತ್ತೆ, ಅದನ್ನೆಲ್ಲ ಕೊಡಿಸ್ತಾ ಇರ್ತೀವಿ. ಆಶ್ರಮಗಳಿಗೆ ಹೋಗ್ಬೇಕಾದ್ರೆ ಒಂದಷ್ಟು ಜನ ಎಲ್ಲರೂ ನಮಗೆ ಶಬಾಷ್, ಒಳ್ಳೆ ಸೇವೆ ಮಾಡ್ತಾಯಿದ್ದೀರಾ ಅಂತ ಹೇಳ್ತಾರೆ. ನಾನು ಅಂತ ಇರೋದು ಆ್ಯಕ್ಚುಲಿ ನಾವು ಮಾಡ್ತಾ ಇರೋದು ಸೇವೆ ಅಲ್ವಾ, ನಾನು ಮಾಡ್ತಾ ಇರೋದು ಕರ್ತವ್ಯ ಅಂತ ಹೇಳೋದು ಪ್ರತಿಬಿಂಬಿಸೋಕ್ಕೋಸ್ಕರನೇ ನಾವು ಒಂದು ಕರ್ತವ್ಯ ಅಂತ ಟೀಮಿಗೆ ಕೊಂತೀವಿ. ಅದೇ ಕರ್ತವ್ಯ ಅನ್ನೋ ಪದ ನಂಗೆ ತುಂಬ ಇಷ್ಟ ಆಗ್ಬಿಡುತ್ತೆ ಮನಸ್ಸಿಗೆ. ಹಾಗಾಗಿ ನಾನು ಹೆಸರು ಜೊತೆಗೆ ವಿನೋದ್ ಕರ್ತವ್ಯ ಅಂತ ಕೂಡ ಸೇರಿಸ್ಕೊಂಡು ನನ್ನ ಜೀವನ ನಡೆಸ್ತಾ ಇರ್ತೀನಿ. ಸೊ ಆ ಕರ್ತವ್ಯ ತಂಡ ನಡೆಸ್ತಾ ಇರ್ಬೇಕಾದ್ರೆ ಅಷ್ಟೊಂದು ಸಾಮಾಜಿಕ ಜಾಲತಾಣ ಉಪಯೋಗಿಸ್ಕೊಂಡಿರೋದಿಲ್ಲ. ಬರೀ ನಮ್ಮ ವಾಟ್ಸಪ್ ಗ್ರೂಪ್ ಅಷ್ಟೇ ಮಾಡ್ಕೊಂಡಿರ್ತಾ ಇರ್ತೀವಿ. ಅದು ಯಾವತ್ತು ಅಂತ ಹೇಳಿದ್ರೆ ಸರ್, ನನ್ನ ಕರೋನಾ ಸಂದರ್ಭದಲ್ಲಿ ಅರೌಂಡ್ 2020 ಆ ಟೈಮಲ್ಲಿ ಸರ್, ನವಂಬರ್ 2020 ಸರ್, ಆ್ಯಕ್ಚುಲಿ ಕರೆಕ್ಟಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಫೋನ್ ಮಾತಾಡಿಕೊಂಡು ನಾರ್ಮಲಾಗಿ ಮನುಷ್ಯರು ಅಂತ ಹೇಳಿದ್ರೆ ನೀವು ನೋಡಿರ್ತೀರ, ಫೋನಲ್ಲಿ ಮಾತಾಡಿದ್ರೆ ಏನೋ ಹಿಂದೆ ಇದ್ರೆ ಅಂದರೆ ಅದಕ್ಕೆ ವರ್ಕೊಂಡು ಮಾತಾಡೋದು ಅಭ್ಯಾಸ. ಅದೇ ರೀತಿ ನಮ್ಮ ಮನೆ ಮರದೇ ಕೂಡ ಒಂದು ಮರ ಇತ್ತು. ಆ ಮರಕ್ಕೆ ವರ್ಕೊಂಡು ಮಾತಾಡ್ತಾ ಇದ್ದೆ ಸರ್. ಮಾತಾಡ್ತಾ ಇರ್ಬೇಕಾದ್ರೆ ತಲೆಗೆ ಏನೋ ಚುಚ್ಚಿದಂಗೆ ಆಯಿತು, ನೋವಾಯಿತು ಅಂದ್ಬಿಟ್ಟು ಹಿಂದೆ ತಿರುಗಿ ನೋಡಿದೆ. ಅಲ್ಲಿಂದ ಒಂದು ಮಳೆ ಬಂದಿರುತ್ತೆ. ಆ ಮಳೆ ಬಂದು ನಂಗೆ ತಲೆ ಚುಚ್ತಾ ಇರುತ್ತೆ. ಏನಪ್ಪ ಇದು ಮಳೆ ಚುಚ್ತಾ ಇದೆಯಲ್ಲ ನನ್ನ ತಲೆಗೆ ಅಂದ್ಬಿಟ್ಟು ನನ್ನ ಫೋನ್ ನಿಮಿಷ ಕಟ್ ಮಾಡೋ ಅಂತ ಹೇಳ್ಬಿಡ್ತೀನಿ. ಕಟ್ ಮಾಡಿದ ತಕ್ಷಣ ನನ್ನ ತಲೆಗೆ ಇಮಿಡಿಯೇಟಾಗಿ ಹೊಳ್ದಿದ್ದೇನು ಅಂತ ಹೇಳಿದ್ರೆ, ಜಸ್ಟ್ ಟಚ್ ಮಾಡೋದಕ್ಕೆ ನಂಗೆ ಇಷ್ಟೊಂದು ಪೇನ್ ಆಗ್ತಾಯಿದೆ. ಮರದ ಒಳಗಡೆ ಅರ್ಧ ಮೊಳೆ ಇದೆ, ಅರ್ಧ ಮೊಳೆ ಈಚೆ ಕೂಡ ಇದೆ. ಆದರೆ ಆ ಮರ ಎಷ್ಟು ನೋವು ಅನುಭವಿಸ್ತಾ ಇರ್ಬೋದು ಅಂತ ನನಗೆ ಅನಿಸ್ತು. ಆ ಕ್ಷಣದಲ್ಲಿ ನನಗೆ ಅನಿಸಿದ್ದು, ನಾವು ಮನುಷ್ಯ ಎತ್ತ ದೊಡ್ಡ ಹಿಪೋಕ್ರೇಟ್ ಅಂತ ಅನಿಸ್ಬಿಡುತ್ತೆ. ಹೇಳೋದೇ ಒಂದು ಮಾಡೋದೇ ಒಂದು ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಮರಗಳಿಗೆ ಜೀವ ಇದೆ ಅಂತ ಹೇಳಿದವ್ರು ಯಾರು ಸರ್? ಯಾವತ್ತಾನ ಬಂದು ಒಂದು ಮರ ನನಗೆ ಜೀವ ಇದೆ ಅಂತ ಯಾವತ್ತಾನ ಹೇಳಿದೆ ಸರ್? ಹೇಳೇ ಇಲ್ಲ. ಹೇಳಿರೋದಲ್ಲ ಯಾರು? ಮನುಷ್ಯನೇ ಮರಗಳಿಗೆ ಜೀವ ಇದೆ ಅಂತ ಹೇಳಿದ್ಮೇಲೆ ಅದೇ ಮನುಷ್ಯ ಹೋಗಿ ಆ ಮರಗಳಿಗೆ ಮೊಳೆಗಳು ಚುಚ್ತಾನಲ್ಲ, ಎಂಥ ದೊಡ್ಡ ಹಿಪೋಕ್ರೆಟ್ ನಾವು ಮನುಷ್ಯರು ಅಂತ ಅನ್ನಿಸ್ಬಿಡುತ್ತೆ. ಸರಿ, ಆಗ ಇಮಿಡಿಯೇಟಾಗಿ ಹೋಗ್ತೀವಿ, ಒಂದು ಕಟಿಂಗ್ ಪ್ಲೇಟ್ ತೊಗೊಂಬೋದು, ಆ ಮರದಿಂದ ಆ ಮೊಳೆನ ತೆಗೆದುಬಿಡ್ತೀನಿ. ಒಂದೇ ಒಂದು ಮರದಿಂದ ತೆಗೆದುಬಿಟ್ಟೆ ನಾನು. ಸಮಾಧಾನ ಆಯಿತು ನನ್ನ ಮನಸ್ಸಿಗೆ, ಏನೋ ಮಾಡ್ದಪ್ಪ ನನಗೆ ಅಂತ ಸಮಾಧಾನ ಆಯಿತು ಮನಸ್ಸಿಗೆ. ತಿರುಗಿ ನೋಡ್ತೀನಿ, ನನ್ನ ಏನೇನಿರ್ತಕ್ಕಂಥ ಎಲ್ಲ ಮರಗಳಿಗೂ ಅದೇ ಥರ ಒಂದು ಮೊಳೆ ಒಂದು ಪೋಸ್ಟರ್ಗಳನ್ನ ಹೊಡೆದಿರ್ತಾರೆ. ಅವಾಗ ಒಂದು ಇದೇನಪ್ಪ ಇದು, ನಾನು ಒಂದೇ ಹೊತ್ತು ತೆಗೆದುಬಿಟ್ಟೆ, ಇವಾಗ ಇಷ್ಟೊಂದು ಮರಗಳಲ್ಲಿ ಎಲ್ಲ ಮರಗಳಲ್ಲೂ ಮೊಳೆ ಹೊಡೆದ್ಬಿಟ್ಟಿದ್ದಾರಲ್ಲ, ಪೋಸ್ಟ್ ಹೊಡೆದ್ಬಿಟ್ಟಿರಲ್ಲ, ಏನು ಮಾಡೋದು ಅಂತ ಅನಿಸ್ತು. ಏನಂತೆ ಹೋಗಲಿ, ನನ್ನ ಅಟ್ಲೀಸ್ಟ್ ತೆಗೆದುಬಿಡೋಣ ಬಿಡು, ಏನಂತೆ ಒಂದು ಸತಿ ತಾನೇ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಅದೇ ಕಟಿಂಗ್ ಪ್ಲೇಟ್ ತೊಗೊಂಡು ಎಲ್ಲ ಮೊಳೆಗಳನ್ನೂ ತೆಗೆದುಬಿಟ್ಟು ಪೋಸ್ಟರ್ನೆಲ್ಲ ಕಿತ್ತು ಬಿಸಾಕ್ತಾ ಇರ್ತೀನಿ. ಒಂದಷ್ಟು ಜನ ನೋಡಿದ್ರೆ ರೋಡಲ್ಲಿ ಹೋಗೋರೆಲ್ಲ ನಗ್ತಾ ಇರ್ತಾರೆ. ನೋಡ್ಬಿಟ್ಟು ಯಾವ ನನ್ನ ಹುಚ್ಚ ನನ್ನ ಮಗ ಏನು ಮಾಡ್ತಾವನು, ಪೋಸ್ಟನ್ನು ಕಿತ್ತಾಕ್ತಾವ, ಯಾರೋ ಕಷ್ಟ ಬಿದ್ದು ಪೋಸ್ಟ್ ಹಾಕಿದೆ ಅಂತ ಅಂದ್ಕೊಂಡು ನಕ್ಕೊಂಡು ಓಡಾಡ್ತಾಯಿದ್ರು. ಅದರಲ್ಲಿ ಏನು ಮಾಡ್ತಾರೆ, ಒಬ್ಬ ನನಗೆ ಪರಿಚಯರವನ್ನೇ ನಾನು ಮಾಡ್ತಾರೋ ಕೆಲಸನ ಫೋಟೋ ಹಿಡಿದ್ಬಿಟ್ಟು ನನ್ನ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಲ್ಲಿ ಹಾಕ್ಬಿಡ್ತಾನೆ. ಆಗ ಒಂದಷ್ಟು ಜನ ಎಲ್ಲರೂ ಅದರಲ್ಲಿ ಇದ್ದವರು ಎಲ್ಲರೂ ಯಾರೋ ಹಾಸ್ಯ ಮಾಡಲ್ಲ, ಎಲ್ಲರೂ ಶಬಾಷ್ ಅಂತಾರೆ. ನನಗೆ ಅವಾಗ ಅನಿಸಿದ್ದು, ನಾನು ಮಾಡಿದ್ದು ಸರಿ ಅನಿಸ್ತು. ನಾನು ಯಾವಾಗ
ಮಾಡ್ತಾ ಇರ್ಬೇಕು. ಒಂದಷ್ಟು ಜನ ನಕ್ಕೊಂಡು ಹೋದ್ರು ನನಗೆ ಅವಾಗ ಬೇಜಾರಾಗುತ್ತೆ, ಅಯ್ಯೋ ಬೇಡಪ್ಪ ಸಾಕು ಮುಜುಗರ ಆಗೋಯ್ತು ನನಗೆ ಏನು ಮಾಡೋದು ಅಂತ. ಬಟ್ ಯಾವಾಗ ನನಗೆ ವಾಟ್ಸಪ್ಪಲ್ಲೆಲ್ಲ ಶಬಾಷ್ ಹೇಳೋಕ್ಕೆ ಶುರು ಮಾಡಿದ್ರು ನನಗೆ ತುಂಬಾ ಮೋಟಿವೇಶನ್ ಆಯಿತು. ಸರಿನಪ್ಪ, ಯಾಕೆ ನಾನು ಮಾಡಿರೋದು ಸರಿ ಇದೆ, ಯಾಕೆ ನಾನು ಹೆದರಬೇಕು, ಮತ್ತು ಯಾವನ ರೋಡಲ್ಲಿ ನಗಲಿ ಬಿಡು, ನಾನು ಮಾಡ್ತಾಯಿಲ್ಲ, ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಇನ್ನೊಬ್ಬನು ಫೋನ್ ಮಾಡ್ತೀನಿ, ಈ ಥರ ಭರತ್ ಅನ್ನೋರಿಗೆ, ನೋಡಪ್ಪ ನಮ್ಮ ಮನೆ ಮುಂದೆ ಇರೋ ಮರಗಳಿಗೆಲ್ಲ ನಾನು ಪೋಸ್ಟ್ ತೆಗೆದುಬಿಟ್ಟೆ, ನಾನು ಆಫೀಸ್ಗೆ ಹೋಗ್ತಾ ಇರ್ಬೇಕಾದ್ರೆ ನನ್ನ ಏರಿಯಾನಲ್ಲಿ ಎಲ್ಲ ಮರಗಳಲ್ಲೂ ಇದೇ ಥರ ಪೋಸ್ಟು, ಮತ್ತು ಯಾರೋ ಒಬ್ಬ ಟ್ಯೂಷನ್ ಇದೆ ಅಂತ ಹೊಡಿತಾನೆ, ಇಲ್ಲೊಬ್ಬ ಜ್ಯೋತಿಷ್ ಹೇಳ್ಕೊಡ್ತೀನಿ ಅಂತ ಹೊಡಿತಾನೆ, ಇನ್ನೊಬ್ಬ ಟೈರ್ ಪಂಚರ್ ಅಂಗಡಿ ಇದೆ ಅಂತ ಹೊಡಿತಾ ಇದ್ದಾರೆ, ಇಲ್ಲಿ ಫ್ರೀ ವರ್ಕ್ ಫ್ರಮ್ ಮೊಬೈಲ್ ಅಂತೆಲ್ಲ ಹಾಕ್ಕೊಂಡು ಇಷ್ಟ ಬಂದಾಗ ಮರನ ಅಡ್ವಾಂಟೇಜ್ ತೊಗೊಂಡ್ಬಿಟ್ಟಿದ್ದೀವಿ, ಇದನ್ನು ತೆಗಿಬೇಕು ಅಂತ ಹೇಳ್ತೀನಿ. ಓಕೆ ಬಾ ಹೋಗೋಣ ಅಂತ ಹೇಳ್ತಾನೆ. ಅವಾಗ ನಾನು ಹೇಳ್ತೀನಿ, ದಯವಿಟ್ಟು ಬೆಳಿಗ್ಗೆ ಜಾವನೇ ಹೋಗ್ಬೋಣ, ಒಂದು 6 ಗಂಟೆಗೆ ಹೋಗ್ಬೋಣ ಅಂತ ಹೇಳ್ತಾನೆ. 6 ಗಂಟೆಗೆ ತೊಗೊಳ್ಬೇಕು ಯಾಕೆ ಅಂತ ಕೇಳ್ತಾನೆ. ಇಲ್ಲಪ್ಪ ನಾನು ರೋಡಲ್ಲಿ ತೆಗಿತಾ ಇರ್ಬೇಕಾದ್ರೆ ಒಂದಷ್ಟು ಜನ ನೋಡಿ ನಗ್ತಾಯಿದ್ರು, ಯಾಕೆ ಬೇಕು, ಯಾರು ಇಲ್ದಿದ್ದ ಟೈಮಲ್ಲಿ ಹೋಗ್ಬಿಟ್ಟು ನೀಟಾಗಿ ಮಾಡ್ಬಿಟ್ಟು ಬಂದ್ಬಿಡೋಣ ಕೆಲಸ ಅಂತ ಹೇಳ್ತೀನಿ. ಸರಿ ಅಂತ ಒಪ್ಕೊತಾನೆ. ನೆಕ್ಸ್ಟ್ ದಿನ ಭಾನುವಾರ ಅದೇ ರೀತಿ ಮಳೆನ ಕಿತ್ತಾ ಇರ್ತೀವಿ. ಹೋಗ್ತಾ ಇರ್ಬೇಕಾದ್ರೆ ಒಬ್ಬರು ಮೀಡಿಯಾ ಚಾನಲ್ನವರು ಅದನ್ನು ನೋಡ್ತಾರೆ, ಏನು ಮಾಡ್ತಾಯಿದ್ದೀರಾ ಅಂತ ಕೇಳ್ತಾರೆ. ಈ ಥರ ಮಳೆಗಳನ್ನೆಲ್ಲ ಕಿತ್ತಾ ಇದೀವಿ ಅಂತ ಹೇಳ್ತಾರೆ. ಹೌದಾ ಅಂದ್ಬಿಟ್ಟು ಒಂದು ಫೋಟೋ ಹಿಡ್ಕೊಂಡು ಹೋಗ್ತಾರೆ ಅಷ್ಟೇ ಸರ್. ಫೋಟೋ ಹಿಡ್ಕೊಂಡು ಹೋಗ್ಬಿಟ್ಟು ಅವರು ಸಹ ನನಗೆ ಮಾಧ್ಯಮ ಸೋಷಿಯಲ್ ಫೇಸ್ಬುಕ್ನಲ್ಲಿ ಫ್ರೆಂಡು. ಆ ಫೋಟೋ ತೆಗೆದುಬಿಟ್ಟು ಅದನ್ನು ಹಾಕ್ಬಿಟ್ಟು ಟ್ಯಾಗ್ ಮಾಡ್ತಾರೆ ನನ್ನ ಸರ್. ಆವತ್ತು ಕಂಪ್ಲೀಟ್ ವೈರಲ್ ಆಗಿಬಿಡುತ್ತೆ ಸರ್ ಅದು ಫೋಟೋ. ಏನಾಗ್ತಾಯಿದೆ, ಏನೋ ಮಾಡ್ತಾವೆ, ವಿಚಿತ್ರವಾಗಿ ಏನೋ ಮಾಡ್ತಾವೆ ನೀವು ಅಂತ. ಆವಾಗ ನನಗೆ ಅನಿಸಿದ್ದು ಎಲ್ಲರೂ ಶಬಾಷ್ ಹೇಳಕ್ಕೆ ಶುರು ಮಾಡ್ತಾರೆ, ಮತ್ತೆ ಸೋಷಿಯಲ್ ಮೀಡಿಯಲ್ಲೂ ಸಹ. ಅವಾಗ ಅನಿಸಿದ್ದು ಓಕೆ, ಸೋಷಿಯಲ್ ಮೀಡಿಯಾನ ಯಾಕೆ ನಾನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಬಾರ್ದು. ಆ ಟೈಮಲ್ಲಿ ನೀವು ಗಮನಿಸಿದ್ರೆ ತುಂಬಾ ಪೋಲರೈಸ್ಡ್ ಸೋಷಿಯಲ್ ಮೀಡಿಯಾ ಆಗಿರುತ್ತೆ. ಒಂದು ಕಡೆ ಧರ್ಮ ಗಲಾಟೆ ನಡೀತಾ ಇರುತ್ತೆ, ಇನ್ನೊಂದು ಕಡೆ ಜಾತಿ ಗಲಾಟೆಗಳು ನಡೀತಾ ಇರುತ್ತೆ, ಇನ್ನೊಂದು ಕಡೆ ಎಲೆಕ್ಷನ್ ಭರಾಟೆ ನಡೀತಾ ಇರುತ್ತೆ. ಇದೆಲ್ಲದ್ರ ಮಧ್ಯೆ ಯಾಕೆ ನಾನು ಒಳ್ಳೆ ವಿಷಯನೂ ಕೂಡ ಭರಾಟೆ ಮಾಡಬಾರ್ದು ಅಂತ ಅನಿಸುತ್ತೆ ಸರ್. ಬರೀ ಕೆಟ್ಟದಕ್ಕೆ ಉಪಯೋಗಿಸ್ಬೇಕಾ ಸೋಷಿಯಲ್ ಮೀಡಿಯಾನ, ಯಾಕೆ ಒಳ್ಳೆದಕ್ಕೆ ಉಪಯೋಗಿಸ್ಬಾರ್ದು ಅಂತ ಹೇಳ್ಬಿಟ್ಟು ಆಗ ನನ್ನ ಇನ್ನೊಂದಷ್ಟು ಫ್ರೆಂಡ್ಸ್ಗಳಿಗೆ ಹೇಳ್ತೀನಿ, ನೋಡಪ್ಪ ಈ ಥರ ಒಂದು ಕೆಲಸ ಇದೆ, ಪ್ರತಿ ವಾರ ಹೋಗೋಣ, ಒಂದೊಂದು ವಾರ ಒಂದೊಂದು ಏರಿಯಾಗೆ ಹೋಗೋಣ, ಅಲ್ಲಿರ್ತಕ್ಕಂಥ ಮರಗಳಲ್ಲಿರ್ತಕ್ಕಂಥ ಎಲ್ಲ ಮಳೆಗಳನ್ನ ಪೋಸ್ಟರ್ಸ್ಗಳನ್ನ ತೆಕ್ಕೊಂಬರೋಣ ಅಂತ ಹೇಳ್ತೀನಿ. ಒಂದಷ್ಟು ಜನ ಓಕೆ ಅಂತಾರೆ. 100 ಜನ ಒಂದು ವಾಟ್ಸಪ್ ಗ್ರೂಪ್ ಆಗುತ್ತೆ, 100 ಜನದ ವಾಟ್ಸಪ್ ಗ್ರೂಪ್ ಆಗುತ್ತೆ. ಯಾರು ಬರೋದು 8-10 ಜನ ಅಂತ ಗೊತ್ತಿತ್ತು ನನಗೆ ಫಸ್ಟೇ. ಒಂದು 8-10 ಜನ ಬಂದರು. ಆ ಮೈಸೂರು ಬ್ಯಾಂಕ್ ರೋಡ್ ಏನಿದೆ ಆವತ್ತು, ಏನು ಹಡ್ಸನ್ ಸರ್ಕಲಿಂದ ಮೈಸೂರು ಬ್ಯಾಂಕ್ವರೆಗೂ ಇವತ್ತು ಸಹ ನೀವು ಆ ಮರಗಳಲ್ಲಿ ನೋಡೋದಾದರೆ ಸರ್ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದರೆ ಕಡಿಮೆ ಅಂದರೆ ಒಂದೇ ಒಂದು ಮರಕ್ಕೆ ಹತ್ತತ್ರ ಸುಮಾರು ಒಂದು 2,000-3,000 ಸ್ಟ್ಯಾಪಲ್ ಪಿನ್ಗಳು ಹೊಡೆದಿರ್ತಾರೆ. ಎಣ್ಸೋಕ್ಕಾಗದೇ ಇರೋಷ್ಟು ಮಳೆಗಳು ಹೊಡೆದು ಬಿಟ್ಟಿರ್ತಾರೆ. ಇಷ್ಟ ಬಂದಾಗ ಪೋಸ್ಟ್ ಹೊಡೆದಿರ್ತಾರೆ. ಅವತ್ತು ಒಂದಷ್ಟು ಜನ ಬರ್ತಾರೆ. ಅದ್ರ ಜೊತೆಗೆ ನನಗೆ ಅವತ್ತು ಸಾಥ್ ಕೊಟ್ಟಂಥವ್ರು, ಪರಿಚಯ ಇದ್ದಂಥವ್ರು, ನಮಗೆ ಕಿಶೋರ್ ಅಂತ ಆ್ಯಕ್ಟರ್, ಸ್ಯಾಂಡಲ್ವುಡ್ ಆ್ಯಕ್ಟರ್, ನಿಮ್ಗೆ ಗೊತ್ತಿರ್ಬೋದು. ಅಟ್ಟಹಾಸ ಅಂತ ಒಂದು ಫಿಲಮ್ ಮಾಡಿ ವೀರಪ್ಪನ ಆ್ಯಕ್ಟಿಂಗ್ ಮಾಡಿದ್ರಲ್ಲ, ಅವರು ಬರ್ತಾರೆ ಅವತ್ತು. ಮತ್ತು ಹಾಗೆ ಒಂದು ಇನ್ಸ್ಪೆಕ್ಟರ್, ಸೈಬರ್ ಎಕನಾಮಿಕ್ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ ರಾಜೇಶ್ ಅಂತ ಇದ್ದಾರೆ, ಅವ್ರು ನನ್ನ ಪರಿಚಯ ತುಂಬ. ಅವರಿಬ್ಬರು ಸಹ ಅಪ್ರೋಚ್ ಮಾಡ್ತೀನಿ, ಸರ್ ನೀವು ದಯವಿಟ್ಟು ನೀವು ಬಂದರೆ ಒಂದು ಸ್ವಲ್ಪ ಇನ್ಸ್ಪೈರ್ ಆಗ್ತಾರೆ, ಇನ್ನೊಂದಷ್ಟು ಜನ ಬರ್ತಾರೆ ಸರ್ ಅಂತ ಹೇಳ್ತೀನಿ. ಅವಾಗ ಅವ್ರು ಬರ್ತಾರೆ. ಅವ್ರ ಜೊತೆ ಮಾಡಿದಂತಹದ್ದು ಇಡೀ ಎಲ್ಲ ಮಾಧ್ಯಮಗಳಲ್ಲೂ ಸಹ ಪೋಸ್ಟು, ಎಲ್ಲ ಕಡೆಯೂ ಇದು ಪ್ರಚಾರ ಆಗಿಬಿಡುತ್ತೆ. ನಾನು ಸೋಷಿಯಲ್ ಮೀಡಿಯಾ ಹಾಕಿದ್ದು ಕಂಪ್ಲೀಟು ಹ್ಯೂಜ್ ವೈರಲ್ ಆಗುತ್ತೆ. ಎಲ್ಲರೂ ಸಹ ನಮ್ಮ ಏನೇನೋ ಬಂದು ಮಾಡಿ ಅಂತ ಹೇಳ್ತಾರೆ. ಆಗ ಎಲ್ಲ ಕಡೆ ಹೋಗಬೇಕು ಅಂತೇಳಿದ್ರೆ ಏನೋ ಒಂದು ತಂಡ ಕಟ್ಟಬೇಕು ಅಂತ ಆಸೆ ಆಗುತ್ತೆ. ಆಗ ಇನ್ನೊಂದಷ್ಟು ಜನ ನಾನು ಬರ್ತೀನಿ ಅಂತ ಹೇಳ್ತಾರೆ. ಇವಾಗ ಒಂದಷ್ಟು ಗುಂಪಾಗ್ಬಿಟ್ಟಿದೆ. ಕರ್ತವ್ಯ ಅಂತ ಒಂದು ತಂಡ ಏನಿತ್ತು ಅದು ಆಶ್ರಮಗಳಲ್ಲಿ ಮಾಡ್ಕೊಂಡಿದ್ವಿ. ಇವಾಗ ಒಂದು ಹೊಸ ತಂಡ ರಚನೆ ಆಗ್ತದೆ, ಇದಕ್ಕೊಂದು ಹೆಸರಿಡಬೇಕು ಅಂತ ಅಂದ್ಕೊತೀನಿ. ಆ ಟೈಮಲ್ಲಿ ನೀವು ನನ್ನ ಸೋಷಿಯಲ್ ಮೀಡಿಯಾ ಹೆಸರು ಏನಿರುತ್ತೆ ಅಂತ ಹೇಳಿದ್ರೆ, ಬೆಂಗಳೂರು ಹುಡುಗ ವಿನೋದ್ ಕರ್ತವ್ಯ ಅಂತ ಇರುತ್ತೆ ನನ್ನ ಹೆಸರು. ನಾನು ಕರ್ತವ್ಯ ಏನಕ್ಕೆ ಇಟ್ಕೊಂಡೆ ಅಂತ ಹೇಳಿದ್ದೀನಿ ಆಗಲೇ, ಸಂವಿಧಾನಕ್ಕೋಸ್ಕರ. ಈ ಬೆಂಗಳೂರು ಹುಡುಗ ಯಾಕೆ ಅಂತಂದರೆ ತಮ್ಮ ಕಂಪ್ಲೀಟ್ ಅಟ್ಯಾಚ್ಮೆಂಟು ಸರ್. ಇಡೀ ಜಗತ್ತಲ್ಲೇ ವಿಶಿಷ್ಟವಾದ ಯಾವುದಾನ ಒಂದು ಸಿಟಿ ಇದೆ ಅಂತ ನಮ್ಮ ಬೆಂಗಳೂರು ಸರ್. ಬೆಂಗಳೂರು ಮೇಲೆ ಅತಿಯಾದ ಪ್ರೀತಿ ನನಗೆ ವ್ಯಾಮೋಹ. ಯಾಕಂದರೆ ಇಡೀ ಜಗತ್ತಲ್ಲಿರೋ ಯಾರೇ ಬರಲಿ ತನ್ನತ್ತಕ್ಕೆ ಸೆಳೀತಾ ಇರುತ್ತೆ, ಯಾರೇ ಬಂದು ಅವ್ರಿಗೆ ಊಟ ಕೊಡ್ತಾ ಇದೆ, ಯಾರೇ ಬಂದು ಅದನ್ನು ಸಾಕ್ತಾ ಇದೆ ಜನ. ಈ ಬೆಂಗಳೂರು ಅಂಥ ದೊಡ್ಡ ನಗರ, ಇದಕ್ಕೆ ಯಾವುದೇ ರೀತಿಯಾದ ಜಾತಿ, ಭಾಷೆ, ಧರ್ಮ ಏನೂ ಒಂದು ಆಯಾಕಟ್ಟೆ ಇಲ್ಲ ನಮ್ಮ ಬೆಂಗಳೂರಿಗೆ. ಯಾರು ಬಂದರೂ ತನ್ನ ತಿಳ್ಕೊಳ್ಳುತ್ತೆ. ಹಾಗಾಗಿ ನಾನು ಬೆಂಗಳೂರು ವಾಪಸ್ ಇಂಥ ಒಂದು ದೊಡ್ಡ ಸಿಟಿ, ಒಂದು ದೊಡ್ಡ ನಗರ, ನಮ್ಮವ್ರಿಗೆ ನಾವೇನೋ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಬೆಂಗಳೂರು ಹುಡುಗ ವಿನೋದ್ ಕರ್ತವ್ಯ ಅಂತ ಹೆಸರಿಟ್ಕೊಂಡಿರ್ತೀನಿ. ಆವಾಗ ನನ್ನ ಫ್ರೆಂಡ್ಸ್ 4 ಜನ ಬಂದು ಮೀಟಿಂಗ್ ಮಾಡ್ತೀವಿ. ಸರಿ ಇವಾಗ ಒಂದು ಟೀಮ್ ಕಟ್ಟಬೇಕು ಅಂತ ಹೇಳ್ತೀವಿ. ಆವಾಗ ಅವ್ರು ಎಲ್ಲ ಹೇಳ್ತಾರೆ, ನಾವೆಲ್ಲರೂ ಬೆಂಗಳೂರಪ್ಪ, ನೀನೊಬ್ಬನೇ ನಾವು ಬೆಂಗಳೂರು ಹುಡುಗ, ನಾವು ಬೆಂಗಳೂರು ಇರ್ತಾನೆ, ಮತ್ತು ನಮ್ಮ ಟೀಮ್ ಹೆಸರು ಬೆಂಗಳೂರು ಹುಡುಗರು ಅಂತ ಇರೋಣ ಅಂತ ಹೇಳ್ತಾನೆ. ಸೊ ಆಗ ಒಂದು ತಂಡ ರಚನೆ ಆಗುತ್ತೆ, ಬೆಂಗಳೂರು ಹುಡುಗರು ಅಂತ. ಆ ಟೈಮಲ್ಲಿ ಬರೀ ಹುಡುಗರು ಇರ್ತೀವಿ, ಹುಡುಗಿರು ಇರೋದಿಲ್ಲ. ಹಾಗಾಗಿ ಈ ಟೀಮ್ ಹೆಸರು ಬೆಂಗಳೂರು ಹುಡುಗರು ಅಂತ ಬಂದ್ಬಿಡುತ್ತೆ. ದಯವಿಟ್ಟು ಕ್ಷಮಿಸ್ಬಿಡೋಕೆ ಹೆಣ್ಮಕ್ಳು, ಯಾವುದೇ ರೀತಿಯ ಜೆಂಡರ್ ಬಯಾಸ್ ಇಲ್ಲ ಇಲ್ಲಿ. ಸೊ ಬೆಂಗಳೂರು ಹುಡುಗರು ಅಂತ ತಂಡ ಕಟ್ಕೊತೀವಿ. ಪ್ರತಿ ವಾರ ಭಾನುವಾರ ಬೆಳಗ್ಗೆ ಆದರೆ ಸಾಕು, ಒಂದೊಂದು ವಾರ ಒಂದೊಂದು ಏರಿಯಾಗೆ ಹೋಗ್ತೀವಿ. ಅಲ್ಲೇ ಇರ್ತಕ್ಕಂಥ ಒಂದು NGO ಜೊತೆ ಟೈಅಪ್ ಆಗ್ತೀವಿ.
ಅವರೆಲ್ಲರನ್ನೂ ಸೇರಿಸ್ಕೊಳ್ತೀವಿ. ಆ ಏರಿಯಾಲಿರೋ ಎಲ್ಲ ಮರಗಳನ್ನ ಇರ್ತಕ್ಕಂಥ ಪೋಸ್ಟರ್ಸ್ನ ಎಲ್ಲದನ್ನು ಕಿತ್ಕೊಂಡು ಒಂದು ಅಭಿಯಾನ ಶುರು ಮಾಡ್ತೀವಿ. ಆ ಅಭಿಯಾನ ಏನು ಅಂತ ಹೇಳಿದ್ರೆ ಮೊಳೆ ಮುಕ್ತ ಮರ ಅಭಿಯಾನ, ನೈಲ್ಸ್ ಫ್ರೀ ಟ್ರೀ ಕ್ಯಾಂಪೇನ್. ಆಗ ನಾವು ಒಂದು ಚಾಲೆಂಜ್ನ ಬಿಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಏನು ಅಂತ ಹೇಳಿದ್ರೆ ದಯವಿಟ್ಟು ನಿಮಗೆಲ್ಲ ಒಂದು ಚಾಲೆಂಜ್ ಕೊಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ ನಿಮ್ಮ ಮನೆ ಹತ್ರ ಇರ್ತಕ್ಕಂಥ ಒಂದು ಪೋಸ್ಟರ್ನ, ಒಂದು ಮಳೆನ ತೆಗಿತಾ ಅದನ್ನೊಂದು ಫೋಟೋ ತೊಗೊಂಡು ನಮ್ಮನ್ನು ಟ್ಯಾಗ್ ಮಾಡಿ, ಬೆಂಗಳೂರು ಹುಡುಗರನ್ನ ನೈಲ್ಸ್ ಫ್ರೀ ಆ್ಯಶ್ ಟ್ಯಾಗ್ ಹಾಕ್ಬಿಟ್ಟು ನೈಲ್ಸ್ ಫ್ರೀ ಟ್ರೀ ಅಂತ ಹಾಕಿ ಅಂತ ಹೇಳ್ತೀವಿ. ತುಂಬ ಅಭೂತಪೂರ್ವವಾಗಿ ನಮಗೆ ಸಪೋರ್ಟ್ ಸಿಗುತ್ತೆ. ಇಡೀ ಬೆಂಗಳೂರೇನು ಸರ್, ನಮಗೆ ಚೆನ್ನೈಯಿಂದ, ವಿಕಟನ್ ಅಂತ ದಿನತಂತಿಯಿಂದ, ಅಲ್ಲಿಂದ ಎಲ್ಲ ನಮಗೆ ಕರೆಗಳು ಬರುತ್ತೆ. ಅಲ್ಲಿರೋರೆಲ್ಲ ಇಲ್ಲಿ ಬಂದು ರಿಪೋರ್ಟ್ ಮಾಡ್ತಾರೆ ನಮ್ಮದು. ಮತ್ತು ಹ್ಯೂಜ್ ಸೆಲೆಬ್ರಿಟೀಸ್ಗಳೆಲ್ಲ ಬರ್ತಾರೆ ನಮ್ಮ ಜೊತೆಗೆ. ಭಾಸ್ಕರ್ ರಾವ್ ಆಗಿರ್ಬೋದು ಕಮಿಷನರು, ಮಂಜುನಾಥ್ ಪ್ರಸಾದ್ BBMP ಕಮಿಷನರ್ ಆಗಿರ್ಬೋದು, IPS ಆಫೀಸರ್ ಅಣ್ಣಾಮಲೈ ಇರ್ತಾರೆ, ಅವರು ಬರ್ತಾರೆ ನಮ್ಮ ತಂಡ ಜೊತೆ. ತುಂಬ ಸೆಲೆಬ್ರಿಟೀಸ್ ಬರುತ್ತೆ. ಅನಿರುದ್ಧ್ ಅವ್ರು ಆಗಿರ್ಬೋದು, ಎಸ್ಪೆಷಲಿ ಹೇಳ್ಬೇಕಾದ್ರೆ ತುಂಬ ಖುಷಿಯಾಗುತ್ತೆ. ನಮ್ಮ ವಿಷ್ಣುವರ್ಧನ್ ಅವ್ರ ಅಳಿಯ ಅವರು ಅನಿರುದ್ಧ್ ಅವರು ಬರ್ತಾರೆ. ಅವ್ರು ಬಂದುಬಿಟ್ಟು ನಮ್ಮ JP ನಗರದಲ್ಲಿರ್ತಕ್ಕಂಥ ಮರಗಳ ಮೂಲಕ ಎಲ್ಲ ಮಳೆಗಳನ್ನ ತೆಗೆಯೋಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಎಷ್ಟೋ ಜನ ಸೀರಿಯಲ್ ಆ್ಯಕ್ಟರ್ಸ್ ಎಲ್ಲ ಬರ್ತಾರೆ, TV ರಿಪೋರ್ಟರ್ಸ್ ಬರ್ತಾರೆ, ನಮಗೆ TV ಅವ್ರು ಕೂಡ ಸಾಥ್ ಕೊಡ್ತಾರೆ, ನಮಗೆ ನ್ಯೂಸ್ ಪೇಪರ್ ಅವ್ರು ಬರ್ತಾರೆ. ಎಲ್ಲರೂ ಬಂದು ನಮ್ಗೆ ಕಂಪ್ಲೀಟ್ ಸಪೋರ್ಟ್ ಮಾಡ್ತಾರೆ. ಓಕೆ, ಇದನ್ನೆಲ್ಲ ಏನೇ ಮಾಡಲೇಬೇಕು ಅಂತ. ಆಗ ಈ ಸೋಷಿಯಲ್ ಮೀಡಿಯಾನ ಇಷ್ಟು ಕಂಪ್ಲೀಟಾಗಿ ಯುಟಿಲೈಸ್ ಮಾಡಿಕೊಂಡು ಒಳ್ಳೆ ವಿಷಯನೇ ಹಬ್ಬಿಸ್ಲೇಬೇಕು ಅಂತ ಯೂಸ್ ಮಾಡೋಂಥದ್ದು ಈ ಸೋಷಿಯಲ್ ಮೀಡಿಯಾ ಸರ್. ಆ್ಯಕ್ಚುಲಿ ಆಶ್ರಮಗಳಿಗೆ ಹೋದಾಗ ಮಾತ್ರ ತುಂಬ ನೋವುಗಳು ಅನುಭವಿಸಿದ್ದೀವಿ ಸರ್. ಯಾಕಂದರೆ ಆ ಆಶ್ರಮಗಳಿಗೆ ಹೋದಾಗ ಸರ್, ಇಲ್ಲಿ ರಾಜನಗರದಲ್ಲಿ ಒಂದು ವೃದ್ಧಾಶ್ರಮ ಇದೆ, ಬರೀ ಹೆಣ್ಮಕ್ಳು ವೃದ್ಧಾಶ್ರಮ ಅದು. ಅಲ್ಲಿ ನಾವು ಅವ್ರಿಗೆ ಹೋಗ್ಬಿಟ್ಟು ಒಂದು ಊಟ ಮತ್ತು ಏನೋ ತೊಗೊಂಡೋಗಿರ್ತೀವಿ, ಕೇಕ್ ಏನೋ ಬರ್ತಡೇ ಫ್ರೆಂಡ್ ಯಾರ್ತಾ ಇರುತ್ತೆ ಅದನ್ನು ಆಚರಿಸ್ಬೇಕು ಅಂತ ಹೋಗಿರ್ತೀವಿ, ಬಟ್ಟೆ ಎಲ್ಲ ಕೊಟ್ಟಬೇಕು ಅಂತ ಹೋಗಿರ್ತೀವಿ. ಒಂದು ಅಜ್ಜಿ ತುಂಬ ದೂರದಲ್ಲಿ ಕುತ್ಕೊಂಡಿರುತ್ತೆ. ಆ ಅಜ್ಜಿಗೆ ನಡೆಯೋಕ್ಕಾಗೋದಿಲ್ಲ, ನಡೆಯೋಕ್ಕಾಗ್ತಿರೋ ಒದ್ದಾಡ್ತಾ ಇರುತ್ತೆ. ಎಲ್ಲ ಅಜ್ಜಿಗಳು ಒಂದೇ ಕಡೆ ಬಂದು ಎಲ್ಲ ಆರಾಮ ನಮ್ಮ ಜೊತೆ ಎಂಜಾಯ್ ಮಾಡ್ಕೊಂಡಿರ್ತಾರೆ, ಜಾಲಿ ಮಾಡಿಕೊಂಡು. ಆ ಅಜ್ಜಿ ಮಾತ್ರ ಸುಮ್ಮನೆ ಅಲ್ಲಿ ಕುತ್ಕೊಂಡಿರುತ್ತೆ. ಯಾಕೋ ಗೊತ್ತಾಗಲಿಲ್ಲ, ಏನಾಯ್ತಪ್ಪ ಅಜ್ಜಿಗೆ ಬೇಜಾರಾಗಿದೆ ನಮ್ಮ ಮೇಲೆ ಅಂತ ಅಂದ್ಕೊಂಡು ನಾನೇನು ಮಾಡ್ತೀನಿ, ಅಲ್ಲಿರ್ತಕ್ಕಂಥ ಊಟನ ತೊಗೊಂಡೋಗಿ ಆ ಅಜ್ಜಿಗೆ ಒಂದು ತುತ್ತು ತಿನ್ನಿಸ್ಬಿಡ್ತೀನಿ ಸರ್. ಆ ಅಜ್ಜಿಗೆ ಒಂದು ತುತ್ತು ತಿನ್ನಿಸಿದ ತಕ್ಷಣ ಆ ಅಜ್ಜಿ ನನ್ನನ್ನು ತಪ್ಪಿಕೊಂಡು ಜೋರಾಗಿ ಅಳುಬಿಡೋಕ್ಕೆ ಶುರು ಮಾಡ್ಬಿಡುತ್ತೆ ಸರ್. ಯಾಕೆ ಅಜ್ಜಿ ಹಿಂಗೆ ಮಾಡ್ತಾ ಅಂತ ಹೇಳಿದ್ರೆ, ನನ್ನ ಮೊಮ್ಮಗ ಜ್ಞಾಪನ ಬಂದ್ಬಿಟ್ನಪ್ಪ ನನಗೆ. ನನ್ನ ಮಗ ಇದ್ದಾನೆ, ನನ್ನ ಮಗಳು ಇದ್ದಾಳೆ, ನನ್ನ ಮೊಮ್ಮಗ ಇದ್ದಾನೆ. ನನ್ನ ಮಗ ಬಂದು ನನ್ನ ಮೊಮ್ಮಗ ನನಗೆ ಯಾವಾಗಲೂ ಊಟ ತಿನ್ನಿಸ್ತಾ ಇದ್ದೆ, ನನ್ನ ಕೈಯಲ್ಲಿ ನಡೆಯೋಕ್ಕಾಗಲ್ಲ ಅಂತ. ಇವತ್ತು ನೀನು ಸಹ ಬಂದ್ಬಿಟ್ಟು ನನ್ನ ತಿನ್ನಿಸ್ಬಿಟ್ಟಲ್ಲ, ನನ್ನ ಮೊಮ್ಮಗನ ನಿನ್ನ ನೋಡ್ಬಿಟ್ಟೆ ಕಣೋ, ನನಗೆ ಅದಕ್ಕೆ ತುಂಬ ಅಡುಗೆ ಬಂದ್ಬಿಡ್ತಾಯಿದೆ ಅಂತ ಬಿಟ್ಟು ಇಡೀ ತಪ್ಕೊಂಡು ಹತ್ತು ಬಿಡ್ತಾಳೆ. ಆಗ ನಂಗೆ ಅನಿಸಿದ್ದು ಎಮೋಷ್ನಲ್ ಇನ್ಸಿಡೆಂಟು ಸರ್ ಅದು. ನಾನು ಎಲ್ಲರಿಗೂ ಕೇಳೋಕ್ಕೆ ಇಷ್ಟಪಡ್ತೀನಿ, ಏನೇ ಬೇಜಾರಿರಲಿ ಒಬ್ಬ ತಂದೆ ತಾಯಿ ಮೇಲೆ, ದಯವಿಟ್ಟು ಯಾರು ಅವ್ರಿಗೆ ನೋವು ಕೊಡಬೇಡಿ. ನೀವು ಎಳೆ ಮಗುವಾಗಿದ್ದಾಗ ನೀವು ಎಷ್ಟು ಸರಿ ಓಪನಾಗಿ ಹೇಳ್ತೀನಿ ಸರ್, ನೀವು ಎಷ್ಟು ಸರಿ ಬಾತ್ರೂಮ್ಗೆ ಕಸ್ಗೆ ಚಡ್ಡಿನಲ್ಲೇ ಮಾಡ್ಕೊಂಡಿದ್ರು ಸಹ ಒಂದು ಚಿಕ್ಕ ಅಳಲು ಇಲ್ಲದೆ, ಒಂದು ಚಿಕ್ಕ ಅಳುಕು ಇಲ್ಲದೆ, ಒಂದು ಚಿಕ್ಕ ಅಸಹ್ಯನೂ ಇಲ್ಲದೆ ನಿಮಗೆ ತೊಳೆದಿರ್ತಾಳೆ ಅವಳು ತಾಯಿ. ಅಂಥ ತಾಯಿಗೆ ಯಾವತ್ತೂ ದಯವಿಟ್ಟು ಆಶ್ರಮಕ್ಕೆ ಸೇರ್ಸಕ್ಕೆ ಹೋಗಬೇಡಿ. ಆಕೆನ ಒಬ್ಬ ಮಗಳು ಅಂತ ತಿಳ್ಕೊಳ್ಳಿ. ನೋಡಿ, ನಮ್ಮ ಜೀವನ, ಮನುಷ್ಯ ಜೀವನ ಹೇಗೆ ಅಂತ ಹೇಳಿದ್ರೆ ಸರ್, ಮಗುವಿಂದ ಮಗು ಆಗ್ತೀವಿ ಸರ್. ಪ್ರಬುದ್ಧತೆ ಒಂದು 40 ವರ್ಷಕ್ಕೆ ಬರುತ್ತೆ, ವಾಪಸ್ ನಾವು ಮಗುವಾಗೇ ಹೋಗ್ತೀವಿ. ಸೊ ವಯಸ್ಸಾದವ್ರನ್ನ ಮಗುವಿನಲ್ಲಿ ಮಗು ಅಂತ ಅನ್ಕೋ, ಬರೇ ಮಗುನಲ್ಲ, ವಯಸ್ಸಾದ್ಮೇಲೆ ಅವ್ರನ್ನ ನೀವು ಸಾಯೋ ತನಕ ನೋಡ್ಕೊಳ್ಳೇಬೇಕಾದಂಥ ನಿಮ್ಮ ಸಾಮಾಜಿಕವಾದ ಬದ್ಧತೆ, ನಿಮ್ಮ ಜೀವನದ ಬದ್ಧತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ತಾಯಿಗಳಿಗೆ ಮಾತ್ರ, ತಂದೆಗಳನ್ನ ಮಾತ್ರ ವೃದ್ಧಾಶ್ರಮಕ್ಕೆ ಸೇರಿಸಬೇಡಿ. ಅವ್ರು ಪಡೋಂಥ ನೋವು ನೀವು ಎಳ್ಳಷ್ಟು ಪಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ನೋವು. ಯಾಕಂದರೆ ಜಗತ್ತು ಕನ್ನಡಿ ಇದ್ದಂಗೆ, ಇವತ್ತು ನೀವೇನು ಮಾಡ್ತೀರಾ ಅದು ನಿಮಗೆ ವಾಪಸ್ ಬಂದೇ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೊಂದು ಎಮೋಷ್ನಲ್ ಇನ್ಸಿಡೆಂಟು. ಅದು ಬಿಟ್ಟರೆ ಸರ್, ನಮಗೆ ತುಂಬ ಚಾಲೆಂಜಿಂಗ್ ಆಗಿ ಅನಿಸಿತ್ತು ನಮಗೆ ಈ ಮೊಳೆ ಮುಕ್ತ ಮರ ಮಾಡಬೇಕಾದ್ರೆ. ನಾವು ಎದುರಾಕೊಳ್ತಾ ಇದ್ದೀವಿ ಸರ್ ಯಾರನ್ನೋ ಒಬ್ಬರನ್ನ. ಅವರೊಂದು ಕಂಪ್ನಿದು ಪೋಸ್ಟರ್ ಹಾಕಿರ್ತಾರೆ, ನಾನು ಆ ಪೋಸ್ಟನ್ನ ಆರಾಮಾಗಿ ಎತ್ತಿ ಬಿಸಾಕ್ತಾ ಇದ್ದೀನಿ, ಬ್ಯಾನರ್ ಹಾಕಿರ್ತಾನೆ, ಬ್ಯಾನರ್ ಹಾಕಿತ್ತು ಬಿಸಾಕ್ತಾ ಇದ್ದೀವಿ. ಸೊ ಅವನ್ನ ಹರ್ಟ್ ಮಾಡ್ತಾ ಇದ್ದೀವಿ, ನಾವು ಅವ್ನ ಬಿಸ್ನೆಸ್ಗೆ ತೊಡಕಾಗ್ತಾ ಇದ್ದೀವಿ. ಸೊ ಹಾಗಾಗಿ ನಮಗೆ ತುಂಬ ಕರೆಗಳು ಬರೋಕ್ಕೆ ಶುರು ಮಾಡುತ್ತೆ. ನಮ್ಮ ಕರೆ ಮಾಡ್ಬಿಟ್ಟು, ಯಾರೋ ನೀನು, ಯಾಕೋ ನನ್ನ ಪೋಸ್ಟು ನಾನು ಬ್ಯಾನರ್ ತೆಗೆದಾಕಿದ್ಯಾ, ಏನಾದರೂ ಬೇಕಾ ನಿನಗೆ, ಎಲ್ಲಿ ಓಡಾಡೋದು ನೀನು ಹೇಳು ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಆ ಥರ ಬೆದರಿಕೆ ಕರೆಗಳು ಬರೋಕ್ಕೆ ಶುರು ಮಾಡುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಸರ್, ಇದೊಂದು ದೊಡ್ಡ ಜಾಲ ಒಂದಿದೆ. ಆ ಜಾಲ ಎಂಥ ದೊಡ್ಡ ಜಾಲ ಅಂತ ಹೇಳ್ತೀನಿ ನಿಮಗೆ. ಈ ವರ್ಕ್ ಫ್ರಮ್ ಹೋಮ್ ಮತ್ತು ವರ್ಕ್ ಫ್ರಮ್ ಮೊಬೈಲ್ ಅಂತ ಒಂದು ಚಿಕ್ಕದು ಪೇಪರ್, A4 ಸೈಜ್ ಪೇಪರ್ ಶೀಟಲ್ಲಿ ಕಟ್ ಹಾಕಿರ್ತಾರಲ್ಲ, ಪೋಸ್ಟರ್ ಹಾಕಿರ್ತಾರಲ್ಲ, ಇಟ್ಸ್ ಎ ದೊಡ್ಡ ಫೇಕ್ ಫ್ರಾಡ್ ಕಂಪ್ನಿ ಸರ್ ಅವೆಲ್ಲ. ಅವ್ರು ಎನ್ಕ್ಯಾಶ್ ಮಾಡ್ತಾ ಇರೋದು ಅನ್ಎಂಪ್ಲಾಯ್ಡ್ ಯೂತ್ಸ್ನ. ಅವ್ರು ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಾರೆ, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡು ಅಂತ ಹೇಳ್ತಾರೆ. ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇಂಟರ್ವ್ಯೂ ಕೊಡಿಸ್ತೀವಿ, ನಿಮಗೆ ಕೆಲಸ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ರಿಜಿಸ್ಟ್ರೇಷನ್ ಫೀಸ್ ಅಂತ 2,000 to 3,000 ರೂಪಾಯಿ ತೊಗೊಳ್ತಾರೆ ಸರ್. ಆ 3,000 ರೂಪಾಯಿ ತೊಗೊಂಡು ನಿಮ್ಗೆ ಇಂಟರ್ವ್ಯೂ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವರೇ 4 ಜನದ ಕಂಪ್ನಿಗಳ ಹತ್ರ ಕಳಿಸ್ತಾರೆ. ಇಂಟರ್ವ್ಯೂ ನೀವು ಫೇಲ್ ಆದ ಕಳಿಸ್ತಾರೆ. ಒಂದು 4 ಇಂಟರ್ವ್ಯೂ ಆದಮೇಲೆ ಅವರು ಇದು ಬಿಡು ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ತಾ ಇದ್ದಾರೆ ಸರ್.
ಅಂದರೆ ಅರ್ಥ ಮಾಡ್ಕೊಳ್ಳಿ, ಒಬ್ಬೊಬ್ಬ ಅನ್ಎಂಪ್ಲಾಯ್ಡ್ ಯೂತಿಂದ 3,000-4,000 ರೂಪಾಯಿ ಕಿತ್ಕೊತಾ ಇದ್ದಾರೆ, ಬರೀ ಇಂಟ್ರ್ಯೂ ಮಾಡಿ ಕಳಿಸ್ತಾ ಇದ್ದಾರೆ. ಯಾರಿಂದ ಇವ್ರು ಸುಲಿಗೆ ಮಾಡ್ತಾ ಇದ್ದಾರೆ? ದಯವಿಟ್ಟು ಎಲ್ಲರಿಗೂ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ, ಯಾವ್ದು ಈ ಮರಗಳ ಮೇಲೆ A4 ಸೈಜ್ ಮೇಲೆ ಹಾಕಿರ್ತಾರಲ್ಲ ವರ್ಕ್ ಫ್ರಮ್ ಹೋಮು, ವರ್ಕ್ ಫ್ರಮ್ ಮೊಬೈಲ್ ಎಲ್ಲ, ಅದೆಲ್ಲ ಕಂಪ್ಲೀಟ್ ಫೇಕ್. ದಯವಿಟ್ಟು ಈ ಜಾಲದಲ್ಲಿ ಸಿಗಾಕೊಂಬೇಡಿ. ಅನ್ಎಂಪ್ಲಾಯ್ಡ್ ಯೂತ್ಸು, ನಿಮ್ಮ ಹತ್ರ ಮೊದಲೇ ದುಡ್ಡಿಲ್ಲ ಅಂಥದ್ರಲ್ಲಿ ಈ ರಿಜಿಸ್ಟ್ರೇಷನ್ ಫೀಸ್ ಅಂತ ದುಡ್ಡಿಗೆ ಮಾತ್ರ ಕೊಡೋಕೆ ಹೋಗಬೇಡಿ. ಕೆಲಸ ಕೊಟ್ಟು ಫಸ್ಟ್ ತಿಂಗಳು ಸಂಬಳದಲ್ಲಿ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳಿ ಹೊರತು ಮೊದಲನೇ ಅವ್ರಿಗೆ ದುಡ್ಡು ಕೊಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರ ಬೆದರಿಕೆ ಕರೆಗಳು ಬರ್ತಾಯಿತ್ತು. ಆ ಬೆದರಿಕೆ ಕರೆಗಳು ಬಂದಾಗ ನಾವೇನು ಮಾಡ್ತೀವಿ, ನಮಗೆ BBMP ಕಮಿಷನರ್ ಆಗಿರ್ಬೋದು, ಮತ್ತು ಆಗಿನ ಕಾಲದಲ್ಲಿರ್ತಕ್ಕಂಥ ನಮ್ಮ ಬೆಂಗಳೂರು ಸಿಟಿ ಕಮಿಷನರ್ ಆಗಿರ್ತಾರೆ ಯಾರು, ನಮ್ಮ ಭಾಸ್ಕರ್ ರಾವ್ ಸರ್. ಸೊ ಅವ್ರಿಗೆ ಈ ನಂಬರ್ಸ್ ಎಲ್ಲ ಕೊಡ್ತಾಯಿದ್ವಿ, ಅವರು ಟ್ರೇಸ್ ಮಾಡ್ತಾಯಿದ್ರು. ಮತ್ತು ನಾವು ಎಲ್ಲೇ ಮಳೆ ಮುಕ್ತ ಮರ ಹೋಗಬೇಕಾದ್ರೂ ಸಹ ನಮ್ಗೆ ಇಂಟೆಲಿಜೆನ್ಸಿಂದ ನಮ್ಗೆ ಹೊಯ್ಸಳವ್ರನ್ನ ಕರೆಸಿ ನಮ್ಮ ಜೊತೆ ಇರ್ತಾಯಿದ್ರು ಸರ್. ಸೊ ದೀಸ್ ಆರ್ ಆಲ್ ದ ಚಾಲೆಂಜಿಂಗ್ ಜಾಬ್ಸ್.